ಶಿಡ್ಲಘಟ್ಟದಲ್ಲಿ ಸರ್ಕಾರ ಶಾಲೆಗೆ ಆಗಬೇಕಿದೆ ಸರ್ಜರಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸರ್ಕಾರಿ ಶಾಲೆಗೆ ಇಲ್ಲಿ ಟ್ರೀಟ್ಮೆಂಟ್ ಬೇಕಾಗಿದೆ, ಆ ಪರಿಸ್ಥಿತಿ ಇದೆ ಶಿಡ್ಲಘಟ್ಟದಲ್ಲಿರುವಂತಹ ಸರ್ಕಾರಿ ಶಾಲೆಯ ಪರಿಸ್ಥಿತಿ. ಮೂಲಭೂತ ಸೌಕರ್ಯಗಳಿಂದ ಸರ್ಕಾರಿ ಶಾಲೆ ವಂಚಿತವಾಗಿದೆ. ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. 180 ವಿದ್ಯಾರ್ಥಿಗಳು ಓದುತ್ತಿರುವ ಶಾಲೆಗೆ ಕನಿಷ್ಠ ಸೌಲಭ್ಯ ಕೂಡ ಇಲ್ಲ. ಮೂಲಭೂತ ಸೌಲಭ್ಯವನ್ನ ಒದಗಿಸುವಲ್ಲಿ ವಿಫಲವಾಗಿರುವಂತದ್ದು. ಇನ್ನು ಸೌಲಭ್ಯ ಒದಗಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬಂದಿದೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಈ ಶಾಲೆಯಲ್ಲಿ ಒಟ್ಟು 180 ವಿದ್ಯಾರ್ಥಿಗಳು ಓದುತ್ತಾ ಇದ್ದು, ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ಇಲ್ಲದಿರುವುದು ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು, ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನವನ್ನ ಹರಿಸಬೇಕು ಅಂತ ಎಷ್ಟೋ ಬಾರಿ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ರೀತಿ ಇಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಒಂದು ಶಾಲೆಯಲ್ಲಿ 180 ವಿದ್ಯಾರ್ಥಿಗಳಿದ್ದಾರೆ ಅಂತ ಅಂದ ಮೇಲೆ ಅಲ್ಲಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕಾಗಿರುವಂತದ್ದು ಶಿಕ್ಷಣ ಇಲಾಖೆ ಅಥವಾ ಅಧಿಕಾರಿಗಳ ಕರ್ತವ್ಯ. ಆದ್ರೆ ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡುವಲ್ಲಿ ಕಂಪ್ಲೀಟ್ ಆಗಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ. ಒಂದು ಶಾಲೆ ಅಂದ್ಮೇಲೆ ಆಟ ಊಟ ಎಲ್ಲ ಇರ್ಬೇಕು, ಆದ್ರೆ ಇಲ್ಲಿ ಪಾಠದ ಜೊತೆಗೆ ಆಟನೂ ಆಡ್ಬೇಕು. ಆದ್ರೆ ಆ ಶಾಲೆಗೆ ಯಾವುದೇ ಗ್ರೌಂಡ್ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಮಕ್ಳು ಎಲ್ಲ ಆಟ ಆಡ್ತಾರೆ. ಜೊತೆಗೆ ಶೌಚಾಲಯದ ವ್ಯವಸ್ಥೆ ಯಾವ ರೀತಿ ಆಗಿದೆ, ಕಟ್ಟಡಗಳಿಲ್ಲ, ಹಳೆ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿದೆ. ಸಂಬಂಧಿಸಿದ ಅಧಿಕಾರಿಗಳು ಹೊಸ ಕಟ್ಟಡಕ್ಕೆ ಅನುದಾನವನ್ನ ಕೂಡ ತಂದಿಲ್ವಾ? ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗಿರೋ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. 180 ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆ ಇದು. ಈ ಶಾಲೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಈ ಶಾಲೆಯಲ್ಲಿ ಸೂಕ್ತ ರೀತಿಯ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಪುಂಡ ಪೋಖರಿಗಳು ಬಂದು ತೊಂದರೆ ನೀಡುತ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಹಳೆ ಕಟ್ಟಡಗಳು ಶಿಥಿಲಾವಸ್ಥೆಯನ್ನು ತಲುಪಿದೆ. ಹೊಸ ಕಟ್ಟಡಗಳಿಗೆ ಅಧಿಕಾರಿಗಳು ಅನುದಾನವನ್ನ ಕೊಡಿಸ್ಬೇಕು ಅಂತ ಮನವಿ ಮಾಡ್ಕೊಂಡ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ಶಾಲೆಯ ಕೊಠಡಿನ ಏನಂತ ಗೊತ್ತಾಗ್ತಾ ಇಲ್ಲ. ಇಷ್ಟರ ಮಟ್ಟಿಗಿದೆ ಇಲ್ಲಿ ಶಾಲೆಯ ಕೊಠಡಿಗಳು. ಹೇಗೆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಪಾಠ ಕೇಳಬೇಕು ಅಂತ, ಯಾವ ರೀತಿ ಬರ್ತಾರೆ ಅಂತ, ಪೋಷಕರು ಯಾವ ರೀತಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸ್ಕೊಡ್ತಾರೆ? ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇವೆ. ಏನು ಸೌಲಭ್ಯನೇ ಇಲ್ಲ ಅಂತ ಅಂದ್ರೆ ಪೋಷಕರು ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಹೇಗ್ ಕಳಿಸ್ತಾರೆ? ಎಲ್ರು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾರೆ. ಎಲ್ಲಾ ಸರ್ಕಾರಿ ಶಾಲೆಗಳು ಮುಚ್ತಾ ಇರೋದಕ್ಕೆ ಕಾರಣ ಸರಿಯಾದ ಸಮಯಕ್ಕೆ ಸರಿಯಾದ ಸೌಲಭ್ಯಗಳು ಶಾಲೆಗೆ ತಲುಪ್ತಾ ಇಲ್ಲ. ಅದು ಯಾರ ತಪ್ಪು? ಸರ್ಕಾರ ಕೊಡ್ತಾ ಇಲ್ವಾ? ಸರ್ಕಾರ ಕೊಟ್ಟರು ಅಧಿಕಾರಿಗಳು ಕೊಡ್ತಾ ಇಲ್ವಾ? ಇದು ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾದಂತ ವಿಚಾರ. ಯಾಕೆಂದ್ರೆ ಒಂದು ಮಗು ಬಂದ್ರು ಕೂಡ ಆ ಶಾಲೆಯಲ್ಲಿ ಪಾಠ ಮಾಡ್ಬೇಕಾಗಿರುವ ಕರ್ತವ್ಯ ಶಿಕ್ಷಕರದು. ಅಂತಹದ್ರಲ್ಲಿ 180 ವಿದ್ಯಾರ್ಥಿಗಳು ಓದ್ತಾ ಇರುವಂತಹ ಶಾಲೆಯಲ್ಲಿ ಆ ಮಕ್ಕಳು ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಕಲಿಬೇಕು? ಶಾಲೆ ಅಂತ ಅಂದ್ಮೇಲೆ ಅಲ್ಲಿ ಎಲ್ಲವೂ ಇರ್ಬೇಕಾಗತ್ತೆ. ಆಟನೂ ಆಡ್ಬೇಕಾಗತ್ತೆ, ವಿದ್ಯಾಭ್ಯಾಸನೂ ಕಲಿಬೇಕಾಗತ್ತೆ, ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿರ್ಬೇಕಾಗತ್ತೆ. ಆದ್ರೆ ಈ ಶಾಲೆಯನ್ನ ನೋಡ್ತಾ ಇದ್ರೆ ವಾತಾವರಣ ಅಷ್ಟಕ್ಕಷ್ಟೇ. ಶಾಲೆಯ ಕೊಠಡಿಗಳು ಕೂಡ ಶಿಥಿಲಾ ವ್ಯವಸ್ಥೆಯನ್ನ ತಲುಪಿದೆ. ವಿದ್ಯಾರ್ಥಿಗಳು ಎಷ್ಟು ಧೈರ್ಯದಿಂದ ಬಂದು ಪಾಠ ಕೇಳ್ತಾರೆ ಅಂತ, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಅಧಿಕಾರಿಗಳಿಗೆ? ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಸೈಲೆಂಟ್ ಆಗಿದ್ದಾರ, ಕಣ್ಣಿದ್ದು ಕೂಡರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರ. ಏನಾಗಿದೆ ಅಧಿಕಾರಿಗಳಿಗೆ? ಇದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ.
ಕಾಂಪೌಂಡ್ ಶೌಚಾಲಯಗಳು ಏನೋ ಪ್ರಾಬ್ಲಮ್ ಇದೆ ಶೌಚಾಲಯಗಳು ಶೌಚಾಲಯ ಮೇಲೆ ಇದೆ, ಶೌಚಾಲಯ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಗುರುಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ, ಈಗ ಈ ಶಾಲೆಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ? ಶಾಲೆಯಲ್ಲಿ ದಿಬ್ಬೂರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರೋದು ಅಲ್ಲಿ ಕಾಣ್ತಿದೆ. ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಮತ್ತೆ ಅಲ್ಲಿ ಒಂದು ಅಡಿಗೆ ಕೋಣೆ ವ್ಯವಸ್ಥೆನೂ ಇಲ್ಲ, ಅಲ್ಲಿ ಶೌಚಾಲಯ ಇಲ್ಲ ಅಂತ ಗ್ರಾಮಸ್ಥರು ಅಲ್ಲಿ ಇದು ಮಾಡ್ತಿದ್ರು, ಒತ್ತಾಯ ಮಾಡ್ತಿದ್ರು, ನಮ್ಗೆ ಸರಿಯಾಗಿ ಸವಲತ್ತು ಕೊಡ್ತಿಲ್ಲ ಅಂತ. ಆಮೇಲೆ ಅಲ್ಲಿನ ಒಂದು ಅಧಿಕಾರಿಗಳ ವಿಚಾರಿಸಿದಾಗ ಅಲ್ಲಿ ಗ್ರಾಮ ಪಂಚಾಯತಿ ಪಿಡಿಒನ ಕೇಳಿದಾಗ ಅವರು ಕಾಂಪೌಂಡ್ ವ್ಯವಸ್ಥೆಗೆ ನಾವು ಕಾಂಪೌಂಡ್ ಇದು ಮಾಡಿರ್ಲಿಲ್ಲ, ಅದೇ ಅಡಿಗೆ ಕೋಣೆದು ಶೌಚಾಲಯದು ನಾವು ಪ್ಲಾನ್ ಮಾಡಿದ್ವಿ, ಪ್ಲಾನ್ ಅಪ್ರೂವಲ್ ಆಗಿ ಬಂದಿದೆ, ಅದಿನ್ನೂ ಇದು ಕೆಲಸ ಪ್ರಾರಂಭ ಮಾಡಿಲ್ಲ ಅದು. ಆಮೇಲೆ ಈ ಕಾಂಪೌಂಡ್ ವ್ಯವಸ್ಥೆ ನಮ್ಮ ಗಮನಕ್ಕೆ ಬಂತು. ಇವಾಗ ನಾವು ಕುತ್ಕೊಂಡು ಮಾತಾಡಂತ ಸಂದರ್ಭದಲ್ಲಿ ಅವರು ಆಗ್ತಾನೆ ಪ್ಲಾನ್ ರೆಡಿ ಮಾಡಿ ಅಪ್ರೂವಲ್ ಕಳ್ಸಿದ್ರು, ನನ್ ಮುಂದೆನೆ ಅಲ್ಲಿ ಕಳಿಸಿದ್ರು. ಇಂಥ ಪರಿಸ್ಥಿತಿ ಅಲ್ಲಿ ಆಗಿದೆ. ಅಲ್ಲೇನಾಗಿದೆ ಸಮಸ್ಯೆ ಅಂದ್ರೆ ಅಲ್ಲಿ ಶೌಚಾಲಯದ ಒಂದ್ ಕಡೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಕಾಂಪೌಂಡ್ ಇಲ್ದಿರ ಏನಾಗಿದೆ, ಗಾಳಿ ಬಂದಾಗಲ್ಲ, ಇವಾಗ ಗಾಳಿ ಜಾಸ್ತಿ ಇದೆ. ಈಗ ಅಲ್ಲಿ ಎಲ್ಲ ಪಕ್ಕದಲ್ಲಿ ಹೊಸ ಬಿಲ್ಡಿಂಗ್ ಸಹ ಅಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ, ಅದು ಕಾಮಗಾರಿ ಚಾಲ್ತಿಯಲ್ಲಿದೆ. ಅಲ್ಲಿ ಧೂಳೆಲ್ಲ ಬಂದು ಶಾಲೆ ಒಳಗಡೆ ತುಂಬ್ಕೊಂತ ಇದೆ. ಅಲ್ಲಿ ಮಕ್ಕಳು ಪಾಠ ಕೇಳೋದಕ್ಕೂ ಆಗ್ತಿಲ್ಲ ಪಾಪ, ಅಲ್ಲಿ ಧೂಳೆ ಎಲ್ಲ ಬಂದು ಇದಾಗ್ತಿದ್ರೆ. ಅಲ್ಲಿ ಅಡ್ಗೆ ಸಹ ಅಲ್ಲೇ ಒಂದು ಶಾಲೆ ಕೊಠಡಿಯಲ್ಲೇ ಮಾಡ್ತಿದ್ದಾರೆ. ಆ ಧೂಳೆಲ್ಲ ಬಂದ್ರೆ ಅಡ್ಗೆ ಮಾಡೋದಾಗ್ಲಿ, ಅಲ್ಲಿ ಮಕ್ಕಳು ಪಾಠ ಕೇಳೋದಾಗ್ಲಿ ಅಲ್ಲಿ ತುಂಬಾ ಅನಾನುಕೂಲ ಆಗ್ತಿದೆ. ಅದರಿಂದ ಕಾಂಪೌಂಡ್ ವ್ಯವಸ್ಥೆ ಆದ್ರೆ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಆದ್ರೆ ಅಲ್ಲಿ ಹೊರಗಡೆಯಿಂದ ಬರೋಂತ ಧೂಳು ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈಗ ಇದು ಅಧಿಕಾರಿಗಳ ಗಮನಕ್ಕೆ ಹೋಗಿದೆ, ಅವರು ಮನವಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ, ಸಲ್ಲಿಸಿದ್ದಾರೆ. ಹೌದು, ಅಲ್ಲಿ ಶಾಲೆ ಮುಖ್ಯೋಪಾಧ್ಯಾಯರು ಆ ಮನವಿ ಕೊಟ್ಟಿದ್ದಾರೆ. ಆ ಗ್ರಾಮ ಸಭೆಯಲ್ಲೂ ಸಹ ಚರ್ಚೆ ಮಾಡಿದ್ದಾರೆ. ಆ ಗ್ರಾಮ ಪಂಚಾಯತಿಯಲ್ಲಿ ಚರ್ಚೆ ಮಾಡಿದಾಗ ಅವರು ಅಡಿಗೆ ಕೋಣೆ ಮತ್ತು ಶೌಚಾಲಯದು ಆ ಪ್ಲಾನ್ ಮಾಡಿ ಅಪ್ರೂವಲ್ ಕಳಿಸಿದ್ರು, ಅಪ್ರೂವಲ್ ಆಗಿ ಬಂದಿದೆ ಅಂತ. ಈಗ ಅದು ಕಾಮಗಾರಿ ಪ್ರಾರಂಭ ಮಾಡ್ಬೇಕು, ಅಲ್ಲಿ ಯಾರೋ ಸ್ಥಳೀಯರು ಮಾಡಿದ್ರೆ ಆ ಕೆಲಸ ಇವಾಗ ಮುಗಿಸ್ಬೋದು ಅಂತ ಅವರು ಹೇಳಿದ್ರು, ಪಿಡುವ ಹೇಳಿದ್ರು. ಅದರಿಂದ ಅಲ್ಲಿ ಸ್ವಲ್ಪ ಇದಾಗಿದೆ. ಆಮೇಲೆ ಕಟ್ಟಡನು ಹಳೆ ಕಟ್ಟಡ ಆಗಿದೆ. ಅಲ್ಲಿ ಸುಮಾರು 180 ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅಲ್ಲಿ ಆ ಕಟ್ಟಡಗಳು ಒಂದು ಹಳೆ ಕಟ್ಟಡಗಳು ಇದೆ. ಹಳೆ ಕಟ್ಟಡಗಳು ಅಲ್ಲಿ ಸ್ವಲ್ಪ ಬಿರುಕು ಬೀಳಂತದ್ದು ಅಲ್ಲಿಂದ ಆಗ್ತಿದೆ. ಹೊರಗಡೆ ನೋಡ್ತಾರೆ ಆ ಶಾಲೆ ಕೊಠಡಿಗಳು ಒಂದಷ್ಟು ಆಗ್ಬೇಕಾಗಿದೆ. ಅಂದ್ರೆ ಈಗ ಪ್ರಮುಖವಾಗಿ ಇಲ್ಲಿ ಶಾಲೆ, ಸರ್ಕಾರಿ ಶಾಲೆ ಅಂದ್ರೆ ಈ ಭಾಗದಲ್ಲಿ ಇದೊಂದೇ ಜಾಸ್ತಿ ಅಷ್ಟು ಸ್ಟ್ರೆಂತ್ ಇರುವಂತ ಶಾಲೆ ಇದೆ. ಮಕ್ಕಳ ಸ್ಟ್ರೆಂತ್ ಇದೆ, ಚೆನ್ನಾಗಿ ನಡೀತಿದೆ ಅಲ್ಲಿ. ಅದೇ ಟೀಚರ್ಗಳ ಕೊರತೆನೂ ಇದೆ. ಅಲ್ಲಿ ಗೆಸ್ಟ್ ಟೀಚರ್ ಕೊಟ್ಟಿದ್ದಾರೆ, ಇಬ್ಬರನ್ನ ಗೆಸ್ಟ್ ಟೀಚರ್ ಕೊಟ್ಟಿದ್ದಾರೆ, ಅಲ್ಲಿ ಪಾಠಗಳೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಆದ್ರೆ ಇವಾಗ ಮೂಲಭೂತ ಸೌಕರ್ಯಗಳಿಂದ ಸ್ವಲ್ಪ ವಂಚಿತವಾಗಿದೆ ಶಾಲೆ. ಯಾಕಂದ್ರೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಶೌಚಾಲಯವಿಲ್ಲ. ಶೌಚಾಲಯ ಒಂದಿದೆ, ಮೇಲೆ ಎಲ್ಲ ಕಟ್ಟಿದ್ದಾರೆ, ಅಲ್ಲಿ ಕೆಳಗಡೆ ಶೌಚಾಲಯ ಇಲ್ಲ. ಹೆಣ್ಣು ಮಕ್ಳಿಗೆ ಆಗಲಿ ಗಂಡು ಮಕ್ಕಳದು ಎಕ್ಸ್ಪರ್ಟ್ ಶೌಚಾಲಯ ಬೇಕು, ಅಡಿಗೆ ಕೋಣೆ ಅಲ್ಲಿ ಬೇಕಾಗ್ತದೆ. ಇಂಥ ಸಮಸ್ಯೆ ಇಲ್ಲ. ಧನ್ಯವಾದ ಗುರುಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟಿದೆ. ಒಂದು ಕಡೆ ಶೌಚಾಲಯದ ಸಮಸ್ಯೆ ಇದೆ, ಜೊತೆಗೆ ಅಲ್ಲಿ ಅಡುಗೆ ಕೋಣೆಯ ಸಮಸ್ಯೆ ಇದೆ, ಅಡುಗೆ ಕೋಣೆ ಸರಿಯಾಗಿಲ್ಲ, ಜೊತೆಗೆ ಶಾಲೆಗೆ ಯಾವುದೇ ಕಾಂಪೌಂಡ್ ಇಲ್ಲ. ಕಾಂಪೌಂಡ್ ಇಲ್ಲದೆ ಇರುವುದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು, ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕೆ ಅಂದ್ರೆ ಮಕ್ಕಳು ಪಾಠ ಕೇಳಲಿಕ್ಕೆ ಆಗ್ತಿಲ್ಲ, ಸರಿಯಾದ ರೀತಿಯಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬರುವಂತ ಧೂಳು ಅಡಿಗೆ ಕೋಣೆಗಿರ್ಬೋದು ಅಥವಾ ಶಾಲೆಯ ಕೊಠಡಿಗಳಿಗಿರ್ಬೋದು ಬರೋ ಕಾರಣದಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ. ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕು.
ಇದರಲ್ಲಿ ನಮಗೆ ಕಾಂಪೌಂಡ್ ಮಾತ್ರನೇ. ಕಾಂಪೌಂಡ್ ಶೌಚಾಲಯಗಳು ಏನೋ ಪ್ರಾಬ್ಲಮ್ ಇದೆ ಶೌಚಾಲಯಗಳು ಶೌಚಾಲಯ ಮೇಲೆ ಇದೆ, ಶೌಚಾಲಯ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಗ್ರಾಮದ ನಿವಾಸಿ ಆದಂತ ರಾಮಕೃಷ್ಣ ರಾವ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ನಿಮ್ಮ ಸರ್ಕಾರಿ ಅಂದ್ರೆ ನಿಮ್ಮ ಊರಿನಲ್ಲಿ ಬಹಳಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅನ್ನೋ ಒಂದು ವಿಚಾರ ಕೇಳಿ ಬಂದಿರುವಂತದ್ದು, ಏನೆಲ್ಲ ಸಮಸ್ಯೆಗಳಿದೆ ಅಂತ? ನೋಡಿ ಮೇಡಮ್, ನಮ್ಮೂರಲ್ಲಿ ದಿಪ್ಪೂರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹಲೋ ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಶಾಲೆಯಲ್ಲಿ ಸುಮಾರು 200 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಡೀ ತಾಲೂಕಿನಲ್ಲೇನೆ 2ನೇದು 3ನೇದು ಶಾಲೆ ಆಗತ್ತೆ ಸ್ಟ್ರೆಂತ್ ಅಲ್ಲಿ. ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂತ ಉತ್ತಮ ಹಾಜರಾತಿ ಅಂತಂದ್ರೆ ಬಹಳ ಅತಿಶಯೋಕ್ತಿ. ಹೀಗಿರುವಲ್ಲಿ ಈ ತರ ಇರುವಾಗ ಏನಾಗಿದೆ ಅಂದ್ರೆ ಇಲ್ಲಿ ಶಾಲಾ ಕೊಠಡಿಗಳ ಕೊರತೆ ಮೊದಲನೇದು. 2ನೇದು ಮೂಲಭೂತ ಸೌಲಭ್ಯ, ಅಗತ್ಯ ಸೌಲಭ್ಯ ಅಂತಂದ್ರೆ ಶೌಚಾಲಯಗಳಿಲ್ಲ. ಯಾವ್ದೋ ಹಿಂದೆ ಕಟ್ಟಿದ್ರು ಅದು ಶಿಥಿಲ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟಿವೆ, ಹೊಡೆದಾಕ್ಬಿಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಮಕ್ಕಳಿಗೆ, ಹೆಣ್ಮಕ್ಳಿಗೂ ಶೌಚಾಲಯ ಇಲ್ಲ, ಗಂಡು ಮಕ್ಳಿಗೂ ಶೌಚಾಲಯ ಇಲ್ಲ. ನಂತರ ಇನ್ನೊಂದ್ ಏನಾಗಿದೆ ಅಂದ್ರೆ ಇರೋ ಅಷ್ಟೋ ಇಷ್ಟೋ 1 2 3 4 ಕೊಠಡಿಗಳಿವೆ, ಅದು ಓಪನ್ ಆಗಿದೆ, ಸುತ್ತು ಕಾಂಪೌಂಡ್ ಇಲ್ಲ, ಏನಿಲ್ಲ. ಧೂಳು ಅದು ಈ ಗಾಳಿ ಇದು ಬಂದಾಗೆಲ್ಲ ಧೂಳು ಅದು ಕೊಠಡಿ ಒಳಕ್ಕೆ ಧೂಳೆಲ್ಲ ಬರುತ್ತೆ. ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ, ಪಾಠ ಮಾಡೋ ಟೀಚರ್ಸ್ಗೂ ತೊಂದರೆ ಆಗ್ತಾ ಇದೆ. ಆಮೇಲೆ ಅಡಿಗೆ ಮಾಡೋದಕ್ಕೆ ಕೂಡ ವರಾಂಡದಲ್ಲೇ ಮಾಡ್ಕೊಂಡು ಅದ್ ಮಾಡ್ತಾ ಇದ್ದಾರೆ. ಅದಕ್ಕೂ ಅಡಿಗೆ ಮನೆ ಕೂಡ ಇಲ್ಲ. ಒಂದು ಅಡಿಗೆ ಮನೆ ಇತ್ತು, ಸ್ವಲ್ಪ ಹಳೇದಾಗಿತ್ತು, ಅದೆಲ್ಲ ದಬ್ಬಾಕ್ಬಿಟ್ರು, ತಿರ್ಗಾ ಕಟ್ಲೇ ಇಲ್ಲ. ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಪಂಚಾಯತಿ ಅಧಿಕಾರಿಗಳಿಗೆ, ಪಂಚಾಯತಿಯವರಿಗೆ ಎಲ್ಲಾನು ಮನವಿ ಮಾಡ್ಕೊಂಡ್ರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ನೋಡ್ತಾ ಇಲ್ಲ, ಈ ಕಡೆ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನು ಮುಖ್ಯವಾದ್ದು ಅಂದ್ರೆ ಶಿಕ್ಷಕರ ಕೊರತೆ ಬಹಳ ಇದೆ. ಸ್ಟ್ರೆಂತ್ ನೋಡಿದ್ರೆ 200 ಇದೆ, ಶಿಕ್ಷಕರು ಸುಮಾರು 3-4 ಜನ ಶಿಕ್ಷಕರ ಕೊರತೆ ಇದೆ. ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬಗ್ಗೆನೂ ಸಾರ್ವಜನಿಕರು ಆಗ್ಲಿ ಗಮನ ಕೊಟ್ಟು ಇದು ಮನವಿ ಮಾಡ್ಕೊಂಡಿರೋದಾರೆ. ಹಾಗೆ SBC ಕಮಿಟಿಯವರು ಮಾಡಿದ್ದಾರೆ. ಆಮೇಲೆ ಹೆಡ್ ಮಾಸ್ಟರ್, ಹೆಡ್ ಮೇಡಮ್ ಅವರು ಒಂದು ಇಲಾಖೆಗೆ ಲೆಟರ್ ಬರ್ದಿದ್ದಾರೆ. ಏನ್ ಬರ್ದ್ರು ಕೂಡ ಪ್ರಯೋಜನ ಏನೂ ಆಗಿಲ್ಲ, ಟೀಚರ್ಸ್ ಕೂಡ ಇಲ್ಲ. ಖಂಡಿತ ನಾವು ಕೂಡ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ರಾಮಕೃಷ್ಣ ರಾವ್ ಅವರೇ, ಧನ್ಯವಾದ ನನ್ನ ಜೊತೆ ಮಾತನಾಡಿದ್ದಕ್ಕೆ. ನಿಮ್ ಜೊತೆ ಮಾತಾಡಿದ್ದಕ್ಕೆ, ನಿಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಖಂಡಿತ ಖಂಡಿತ ಧನ್ಯವಾದ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು, ಆ ಶಾಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಒಂದಲ್ಲ ಎರಡಲ್ಲ. ಈಗ ಅಲ್ಲಿ ಶೌಚಾಲಯದ ಸಮಸ್ಯೆ, ಅಡುಗೆ ಕೋಣೆ ಸಮಸ್ಯೆ, ಟೀಚರ್ನ ಕೊರತೆ ಇದೆ, ಕಾಂಪೌಂಡ್ ಇಲ್ಲ, ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗ್ರಾಮ ಪಂಚಾಯತಿಯವ್ರಿಗಿರ್ಬೋದು, ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಅನ್ನೋದು ಈಗ ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ. ಇದರಲ್ಲಿ ನಮಗೆ ಕಾಂಪೌಂಡ್ ಮಾತ್ರನೇ. ಕಾಂಪೌಂಡ್ ಶೌಚಾಲಯಗಳು ಏನೋ ಪ್ರಾಬ್ಲಮ್ ಇದೆ ಶೌಚಾಲಯಗಳು
ಶೌಚಾಲಯ ಮೇಲೆ ಇದೆ, ಶೌಚಾಲಯ ಇದೆ. ಇಲ್ಲ ಬಟ್ ಶೌಚಾಲಯ ಇದೆ, ಕೆಳಗಡೆ ಮೇಲೆ ಇದೆ. ಚಿಕ್ಕ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ ಅಷ್ಟೇ ಮೇಡಮ್. ಜೊತೆಗೆ ಈಗ ಅಲ್ಲಿ ಶಿಕ್ಷಕರ ಕೊರತೆ ಕೂಡ ಇದೆ, ಅಡುಗೆ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ, ಸರಿಯಾದ ಕೋಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೋಣೆಗಳೇನೋ ಇದೆ ಬಟ್ ಅತಿ ಶಿಕ್ಷಕರಿದ್ದಾರೆ. ಶಿಕ್ಷಕರ ಕೊರತೆ ಅಂದ್ರೆ ನಮ್ಮಲ್ಲಿ ಪರ್ಮನೆಂಟ್ ಟೀಚರ್ಸ್ ಇಲ್ಲ, ಅತಿ ಶಿಕ್ಷಕರಿದ್ದಾರೆ, ಗೆಸ್ಟ್ ಟೀಚರ್ಸ್ ಇದ್ದಾರೆ. ಓಕೆ, ಅಂದ್ರೆ ಈಗ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಿರೋದ ನೀವು? ಹೌದು, ಅಂದ್ರೆ ಕಾಂಪೌಂಡ್ ಇದಿದೆ ಅಷ್ಟೇನೆ. ಕಾಂಪೌಂಡ್ ಇವಾಗ ಅವರು ಬಂದಿದ್ರು, ಪಂಚಾಯತಿ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಮತ್ತೆ ಕೊಠಡಿಗಳು ಎಲ್ಲೋ ಸ್ವಲ್ಪ ಶಿಥಿಲಾವಸ್ಥೆ ತಲುಪಿಟ್ಟಿದೆ ಅನ್ನೋ ಒಂದು ವಿಚಾರ ಕೂಡ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಇಲ್ಲ ಇದು ಕೊಠಡಿಗಳು ಪರವಾಗಿಲ್ಲ ಮೇಡಮ್. ಓಕೆ, ಅಂದ್ರೆ ಒಂದು ಸರ್ಕಾರಿ ಶಾಲೆಗೆ ಸಿಗ್ಬೇಕಾದಂತ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ. ಹೌದು, ಹೇಳಿ ಏನಂದ್ರೆ ಏನು ಶಾಲೆಯ ಮುಖ್ಯ ಶಿಕ್ಷಕಿ ರೇಖಾ ಅವ್ರು ಹೇಳ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿದೆ, ಕಾಂಪೌಂಡ್ ಒಂದು ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಕೊರತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಯಾರ್ದು ಸರಿ ಯಾರ್ದು ತಪ್ಪು? ಯಾಕೆ ಅಂದ್ರೆ ಶೌಚಾಲಯ ಒಂದೇ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ ಹೌದು ಒಂದಿದೆ ಬಟ್ ಮಕ್ಕಳಿಗೆ ಅಂದ್ರೆ ಸಣ್ಣ ಮಕ್ಳಿಗೆ ಅನಾನುಕೂಲ ಆಗುತ್ತೆ ಅಂತ. ಸಣ್ಣ ಮಕ್ಳು ದೊಡ್ಡ ಮಕ್ಳು ಬರುವಂತ ವಿದ್ಯಾರ್ಥಿಗಳಿಗೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗಿರುವುದು ಕರ್ತವ್ಯ, ಸರ್ಕಾರಿ ಶಾಲೆ ಅಂತ ಅಂದ್ಮೇಲೆ. ಈಗ ದೂರದ ಊರಿಂದ ಬರುವಂತ ಮಕ್ಳು ಎಲ್ಲಿಗೆ ಹೋಗ್ಬೇಕು ಶೌಚಾಲಯಕ್ಕೆ? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನ್ ಸಮಸ್ಯೆಗಳಿದೆ ಅದನ್ನ ಅವ್ರುಗಳು ಅಧಿಕಾರಿಗಳ ಮುಂದೆ ಹೇಳ್ಬೇಕು. ಅವರೇ ಹಿಂಜರ್ದಾಗ ಅಧಿಕಾರಿಗಳು ಬಂದ್ ಏನ್ ಸಮಸ್ಯೆ ಇದೆ ಅಂತ ಕೇಳೋದು ಬಹಳ ಕಡಿಮೆ. ನಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅಂತ ಶಿಕ್ಷಕರು ಹೋಗಿ ಹೇಳ್ಬೇಕು, ಗ್ರಾಮಸ್ಥರು ಹೋಗಿ ಹೇಳ್ಬೇಕು. ಈಗ ಒಂದಷ್ಟು ವಿಚಾರ ಕೇಳಿ ಬಂದಿದೆ, ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಾರೆ ಅಂತ. ನಮ್ಗೆ ಕಾಂಪೌಂಡ್ ಮಾತ್ರನೇ. ಕಾಂಪೌಂಡ್ ಶೌಚಾಲಯಗಳು ಏನೋ ಪ್ರಾಬ್ಲಮ್ ಇದೆ? ಶೌಚಾಲಯಗಳು ಶೌಚಾಲಯ ಮೇಲೆ ಇದೆ, ಶೌಚಾಲಯ ಇದೆ. ಓಕೆ ಸರ್, ಈಗ ಏನ್ ಸಮಸ್ಯೆಗಳಿದೆ ಸರ್ ನೀವು ಕಂಡಿರೋ ಪ್ರಕಾರ ಶಾಲೆಗೆ? ಶಾಲೆಗೆ ಈಗ ಇದು ಹುಡುಗರಿಗೆ ಕಾಂಪೌಂಡ್ ಇಲ್ಲ ಮೇಡಮ್. ಓಕೆ, ಆಮೇಲೆ ಇದು ಟಾಯ್ಲೆಟ್ ಇಲ್ಲ, ಮೇಲೆ ಇದೆ ಕೆಳಗಡೆ ಇಲ್ಲ ಮೇಡಮ್. ಓಕೆ, ಆಮೇಲೆ ಇವ್ರು ಓದ್ಕೊಳಕ್ಕೆ ರೂಮ್ಸ್ ಇಲ್ಲ, ಊಟ ಮಾಡಕ್ಕೆ ರೂಮ್ಸ್ ಇಲ್ಲ, ಎಲ್ಲ ಸಮಸ್ಯೆ ಇದೆ ಮೇಡಮ್ ಇಲ್ಲಿ ಬಾಲಿ. ಈಗ ಸರ್ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ಮಾತಾಡಿಸಿದಾಗ ಅವರು ಹೇಳ್ತಾ ಇರೋದು ಬಹಳಷ್ಟು ಸಮಸ್ಯೆಗಳಿದೆ ಅಂತ. ಹೌದೌದು, ಜೊತೆಗೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಕೊಟ್ಟಿದ್ದೆ ಮೇಡಮ್, ಕೊಟ್ಟಿದ್ದೆ 2-3 ಸಲ ಹೇಳಿದ್ದೀವಿ, ಇಲ್ಲಿ ಪಂಚಾಯತಿಗೆ ಹೇಳಿದ್ದೀವಿ, ಆದ್ರೂ ಯಾರನ್ನು ಇದು ಮಾಡ್ತಾ ಇಲ್ಲ ಮೇಡಮ್. ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ವಾ? ಇಲ್ಲ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇವೆ. ಹೌದು ಮೇಡಮ್, 180ರಿಂದ 200 ಮಕ್ಕಳು ಶಾಲೆಗೆ ಬರ್ತಾರೆ. ಹೌದು ಮೇಡಮ್, ನಮ್ಮ ಸ್ಕೂಲ್ 10th ಜಾಸ್ತಿ ಇದೆ ಮೇಡಮ್. ಸೊ ಸರ್ಕಾರ ಅಥವಾ ಅಧಿಕಾರಿಗಳು ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗಿರೋದು ಅವ್ರ ಕರ್ತವ್ಯ. ಹೌದು ಮೇಡಮ್, ಈಗ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ, ನೀವೆಲ್ಲ ಒಂದು ಏನಾದ್ರೂ ಹೌದು ಮೇಡಮ್, ಅದೇ ಮೇಡಮ್, ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ ಮೇಡಮ್ ಎಲ್ಲ. ಅಂತ ಕೊರತೆಗಳು ಏನಿಲ್ಲ, ಕಾಂಪೌಂಡ್ ವ್ಯವಸ್ಥೆ ಒಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಸರ್. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಐ ಥಿಂಕ್ ಇವರು ಶಾಲೆಯಲ್ಲೇ ಇದ್ದಾರೆ ಇವಾಗ, ಯಾಕೆಂದ್ರೆ ಪಕ್ಕದಲ್ಲಿ ಮುಖ್ಯ ಶಿಕ್ಷಕಿ ಮಾತಾಡ್ತಿರೋದು ವಾಯ್ಸ್ ಕೂಡ ನಮ್ಗೆ ಕೇಳಿಸ್ತಾ ಇದೆ. ಈಗ ಅವ್ರು ಶಾಲೆಗೆ ಹೋಗಿದ್ದಾರೆ, ಭೇಟಿಯನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಅವರು ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ನಮ್ ಜೊತೆ ಮಾತಾಡಿದ್ದೀಗ SDMC ಅಧ್ಯಕ್ಷ ಆನಂದ್ ಕುಮಾರ್ ಅವರು. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ ಅಂತ ಅಂದ್ರೆ ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆಗಳಾಗಬಾರದು. ಸೊ ಇಲ್ಲಿ ಅದು ಪ್ರಮುಖವಾಗಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಆ ತೊಂದರೆಗಳಾಗದ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಈಗ ಬಹಳಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ.
ಬೇಜವಾಬ್ದಾರಿತನವನ್ನ ಅಧಿಕಾರಿಗಳು ತೋರಿದ್ದಾರೆ ಅಂತ ಒಂದಷ್ಟು ಗ್ರಾಮಸ್ಥರು ಕೂಡ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಶೌಚಾಲಯದ ಸಮಸ್ಯೆ ಇದೆ, ಜೊತೆಗೆ ಕೊಠಡಿಗಳ ಸಮಸ್ಯೆ ಇದೆ, ಶಿಕ್ಷಕರ ಸಮಸ್ಯೆ ಇದೆ. ಅಂದ್ರೆ ಯಾರು ಪರ್ಮನೆಂಟ್ ಟೀಚರ್ಸ್ ಅಂತ ಇಲ್ಲ, ಗೆಸ್ಟ್ ಲೆಕ್ಚರರ್ ಅಂದ್ರೆ ಗೆಸ್ಟ್ ಟೀಚರ್ಸ್ ಗಳಿದಾರಂತೆ. ಜೊತೆಗೆ ಶೌಚಾಲಯ ಒಂದಿದೆ, ಅದು ಮೇಲ್ಗಡೆ ಇದೆ, ಬಟ್ ಸಣ್ಣ ಮಕ್ಕಳಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದಷ್ಟು ವಿಚಾರಗಳಿದೆ. ಅದಾದ್ಮೇಲೆ ಕಾಂಪೌಂಡ್, ಈಗ ಧೂಳೆಲ್ಲ ಬಂದ್ರೆ ಅದು ಸಮಸ್ಯೆ ಆಗ್ತಾ ಇರುವಂತದ್ದು. ಶಾಲೆ ಕ್ಲೋಸ್ ಆದ್ಮೇಲೆ ಪುಂಡ ಪೋಖ್ರಿಗಳೆಲ್ಲ ಬರುವಂತದ್ದು ಶಾಲೆಯಲ್ಲಿ. ಸೊ ಇದು ಕೂಡ ಇಲ್ಲಿ ಸಮಸ್ಯೆ ಆಗಿರುವಂತದ್ದು. ಜೊತೆಗೆ ಅಡುಗೆ ಮಾಡ್ಲಿಕ್ಕೆ ಅಡುಗೆ ಕೋಣೆಯ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಅಡುಗೆಯನ್ನ ಒಂದು ಶಾಲೆ ಅಂದ್ರೆ ಕೊಠಡಿಯಲ್ಲಿ ಮಾಡುವಂತ ಪರಿಸ್ಥಿತಿ ಇದೆ, ಅದಕ್ಕೆ ಆದಂತ ನಿಗದಿತ ಸ್ಥಳ ಇಲ್ಲ. ಅದಾದ್ಮೇಲೆ ಊಟ ಮಾಡ್ಲಿಕ್ಕೆ ಕೂತಂತ ಸಂದರ್ಭದಲ್ಲಿ ಕಾಂಪೌಂಡ್ ಇಲ್ಲದ ಕಾರಣ ಧೂಳು ಬರೋದ್ರಿಂದ ಊಟ ಮಾಡ್ಲಿಕ್ಕೂ ಕಷ್ಟಗಳಾಗ್ತಾ ಇದೆ. ಇಷ್ಟೆಲ್ಲ ಈ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅನ್ನೋದು ಈಗ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಶೌಚಾಲಯ ಮೇಲೆ ಇದೆ, ಶೌಚಾಲಯ ಇದೆ. ಸರ್ ನಮಸ್ತೆ, ರಮೇಶ್ ಸರ್, ಇದು ಶಿಡ್ಲಘಟ್ಟ ತಾಲೂಕಿನ ಈಗ ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವಂತ ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಹೌದು ಮೇಡಮ್, ಅರ್ಜಿ ಕೊಟ್ಟಿದ್ದಾರೆ ನಮ್ಗೆ ಮಕ್ಕಳ ಗ್ರಾಮ ಸಭೆ ಮಾಡಿದಾಗ. ಈಗ ನಾವು ನರೇಗಾ ನಮ್ ಯೋಜನೆಯಲ್ಲಿ ಆ ಸ್ಕೂಲ್ಗೆ ಟಾಯ್ಲೆಟ್, ಹೆಣ್ಣು ಮಕ್ಕಳದೊಂದು ಗಂಡು ಮಕ್ಕಳದೊಂದು ಸಪರೇಟ್ ಶೌಚಾಲಯಗಳು ಮತ್ತೆ ಅಡಿಗೆ ಕೋಣೆ ಇವೆಲ್ಲ ಆಕ್ಷನ್ ಪ್ಲಾನ್ ಅಲ್ಲಿ ಹಾಕಿ ಅಪ್ರೂವಲ್ ಕೂಡ ಮಾಡಿಸ್ಕೊಟ್ಟಿದೀವಿ. ಇಬ್ರು ವೆಂಡರ್ಸ್ ಬಂದ್ರು, ವೆಂಡರ್ಸ್ಗೂ ನರೇಗಾದಲ್ಲೇ ಆ ಕಾಮಗಾರಿಗಳನ್ನ ಮಾಡೋದಕ್ಕೆ ವರ್ಕ್ ಕೂಡ ತೆಗೆದುಕೊಟ್ಟಿದೀವಿ. ಅವ್ರ ಕೆಲ್ಸನ ಪ್ರಾರಂಭಿಸ್ಬೇಕು. ಹೌದು, ಕಾಂಪೌಂಡ್ ಈ ವರ್ಷದಲ್ಲಿ ನರೇಗಾ ಆಕ್ಷನ್ ಪ್ಲಾನ್ ಅಲ್ಲಿ ಹಾಕೊಟ್ಟಿದೀವಿ. ಅದು ಆಕ್ಷನ್ ಪ್ಲಾನ್ ಅಪ್ರೂವಲ್ ಆದ ತಕ್ಷಣ ಅದನ್ನು ಮಾಡ್ಬೋದು. ಟೀಚರ್ಸ್ ಇದಾರೆ, ಅದ್ರ ಬಗ್ಗೆ ಅದು BO ಸರ್ನ ಕೇಳ್ಬೇಕು ಮೇಡಮ್. ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ PDO ರಮೇಶ್ ಅವರು ಕೂಡ ಹೇಳಿರುವಂತದ್ದು, ಅಲ್ಲಿ ಅಡುಗೆ ಕೋಣೆ ಸಮಸ್ಯೆ ಇದೆ, ಜೊತೆಗೆ ಶೌಚಾಲಯದ ಸಮಸ್ಯೆ ಇದೆ. ಇದಾಗ್ಲೇ ಈಗ ಅಪ್ರೂವಲ್ ಬಂದಿದೆ, ಇನ್ನೇನು ಕೆಲಸ ಸ್ಟಾರ್ಟ್ ಆಗುತ್ತೆ. ಕಾಂಪೌಂಡ್ ಇಲ್ಲ ಅನ್ನೋ ಒಂದು ವಿಚಾರ ಈಗ ಹೇಳಿದ್ದಾರೆ. ಈಗ ಅದನ್ನು ಕೂಡ ನಾವು ಸಲ್ಲಿಸಿದೀವಿ ಮನವಿಯನ್ನ. ಅದು ಏನ್ ಪ್ಲಾನ್ ಇದೆ ಅದು ಅಪ್ರೂವಲ್ ಆದ್ರೆ ನಾವು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಆರಂಭಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನ PDO ರಮೇಶ್ ಅವರು ಕೂಡ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಈ ಸರ್ಕಾರಿ ಶಾಲೆಗೆ ಸಿಗ್ಬೇಕಾದಂತ ಒಂದು ಮೂಲಭೂತ ಸೌಲಭ್ಯಗಳು ಒಂದೊಂದಾಗಿ ಸಿಗುತ್ತೆ ಅನ್ನೋ ಒಂದು ಭರವಸೆ ಅವರ ಮಾತಿನಲ್ಲಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸೌಲಭ್ಯಗಳನ್ನ ಒದಗಿಸ್ತಾರೆ ಅಂತ. ನಮ್ಗೆ ಕಾಂಪೌಂಡ್ ಮಾತ್ರನೇ. ಕಾಂಪೌಂಡ್ ಶೌಚಾಲಯಗಳು ಏನೋ ಪ್ರಾಬ್ಲಮ್ ಇದೆ. ಶೌಚಾಲಯಗಳು ಶೌಚಾಲಯ ಮೇಲೆ ನಾವು ಸ್ಕೂಲ್ ಪ್ರೆಸಿಡೆಂಟ್ ಆಗಿ ಆನಂದ್ ಕುಮಾರ್ ಅಂತ ಇಲ್ಲಿ ಸಮಸ್ಯೆ ಇದೆ. ನಮ್ಗೆ ಇಲ್ಲಿ ಅಡಿಗೆ ಮನೆ ಇಲ್ಲ, ಮತ್ತೆ ಶೌಚಾಲಯ ಇಲ್ಲ, ಆಮೇಲೆ ಕಾಂಪೌಂಡ್ ಇಲ್ಲ, ಸ್ವಲ್ಪ ತೊಂದರೆ ಇದೆ ನಮ್ಗೆ. ಆದ್ರೂ ನಾವು ಪಂಚಾಯತಿಗೆ ಕೊಟ್ಟಿದ್ದೀವಿ, ಒಟ್ಟು ಅವ್ರೇನು ಟ್ರಾನ್ಸ್ಫರ್ ತಗೊಂಡಿಲ್ಲ. ಒಟ್ಟು ನಮ್ಗೇನ ಸ್ವಲ್ಪ ನೋಡ್ರಿ. ಈ ಶೌಚಾಲಯದ ವ್ಯವಸ್ಥೆ ಬಹಳ ತೊಂದರೆ ಇದೆ. ಹಾಗೂ ಕೊಠಡಿಗಳ ಮಕ್ಕಳಿಗೆ 1 ರಿಂದ 8ವರೆಗೂ ತರಗತಿಗಳಿದ್ದು ಕೊಠಡಿಗಳ ಸಂಖ್ಯೆ ಕೂಡ ಕಡಿಮೆ ಇದೆ. ಹಾಗೂ ಶಿಕ್ಷಕರ ಸಂಖ್ಯೆನೂ ಬಹಳ ಕಡಿಮೆ ಇದೆ. ಇವೆಲ್ಲನೂ ನಾವು ಹಿಂದೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. SB ಕಮಿಟಿ ಮೀಟಿಂಗ್ನಲ್ಲಿ ಕೂಡ ಚರ್ಚೆ ಮಾಡಿ ಆ ರೆಗ್ಯುಲೇಷನ್ಗಳನ್ನು
ಅಧಿಕಾರಿಗಳಿಗೂ ಕಳಿಸ್ಕೊಟ್ಟಿದ್ದೆ. ಈ ವ್ಯವಸ್ಥೆಗಳು ಸರಿಪಡಿಸೋದಕ್ಕೆ, ಕಾಮಗಾರಿಗಳನ್ನು ಮಾಡಿಸೋದಕ್ಕೆ ಪಂಚಾಯತಿ ಅವರು ಕೂಡ ಹಲವಾರು ಬಾರಿ ರೆಸಲ್ಯೂಷನ್ ಮುಖಾಂತರ ಮೌಖಿಕವಾಗಿ ಇಲ್ಲಿನ ಸ್ಕೂಲ್ಗೆ ಬೇಕಾದಂಥ ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಆದರೆ ಕೆಲವೊಂದು ಆಗಿವೆ, ಇನ್ನು ಕೆಲವು ಆಗಬೇಕಾದ್ದು ಭಾಳಷ್ಟಿದೆ. ಇಲ್ಲಿ ಸುಮಾರು ಸರ್ಕಾರಿ ಶಾಲೆ ಆಗಿದ್ದರೂ ಕೂಡ 200 ಜನ ವಿದ್ಯಾರ್ಥಿಗಳು ಇದ್ದಾರೆ ಈ ಶಾಲೆಯಲ್ಲಿ. ಸರ್ಕಾರಿ ಶಾಲೆ ಇಂಥ ಒಂದು 200 ಜನ ಇರ್ತಕ್ಕಂಥ ಒಂದು ಶಾಲೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ತಾಲೂಕಿನಲ್ಲೇ 2ನೇದೋ 3ನೇದೋ ಇರ್ಬೋದು, ಅಥವಾ 1ನೇದೇನೋ. ಹೀಗಿರುವಲ್ಲಿ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಭಾಳ ಕೊರತೆ ಇದೆ. ಈಗ ಹೊಸದಾಗಿ ಒಂದು ಕಟ್ಟಡ ಆಗಿದೆ, ಅದಕ್ಕೆ ಕಾಂಪೌಂಡ್ ಇಲ್ಲ, ರೋಡ್ ಸೈಡೇ ಇದೆ ಅದು. ಈ ಗಾಳಿ ಬೀಸಿದಾಗ ಏನಾಗುತ್ತೆ ಅಂತಂದರೆ, ಅಡುಗೆ ಮನೆಗೆ, ಶಾಲಾ ಕೊಠಡಿಗಳಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಜೋರಾಗಿ ಗಾಳಿ ಬೀಸಿದಾಗ ಧೂಳೆಲ್ಲ ತುಂಬಿಕೊಂಡು ಅಡುಗೆ ಮನೆಯಲ್ಲೂ ಅಡುಗೆಗೂ ತೊಂದರೆ ಆಗ್ತಾ ಇದೆ. ಪಾಠ ಹೇಳೋದಕ್ಕೆ ಟೀಚರ್ಸ್ಗೂ ಕಷ್ಟ ಆಗ್ತಾ ಇದೆ. ಯಾಕೆ ಅಂದರೆ ಸುತ್ತು ಬಯಲಾಗ್ಬಿಟ್ಟಿದೆ. ಇದಕ್ಕೆ ಕಾಂಪೌಂಡು ಅವಶ್ಯಕತೆ ಭಾಳ ಇದೆ. ತಕ್ಷಣ ಕಾಂಪೌಂಡ್ ಹಾಕ್ಸ್ಕೊಡ್ಬೇಕು, ಅಡುಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಮೂಲಭೂತ ಅಂತಂದರೆ ವಿದ್ಯಾರ್ಥಿಗಳಿಗೆ ಶೌಚಾಲಯದ ವ್ಯವಸ್ಥೆ ಬಹಳ ತುರ್ತಾಗಿ ಅತಿ ಜರೂರಾಗಿ ಆಗಬೇಕಾದಂಥದ್ದು ಅಂದರೆ ಅವೆರಡು ಶೌಚಾಲಯಗಳು. ದಯಮಾಡಿ ಸಂಬಂಧಪಟ್ಟ ಪಂಚಾಯತಿಯವರಾಗಲಿ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವರಾಗಲಿ ಅಥವಾ ಮಂತ್ರಿಗಳಾಗಲಿ, ಸರ್ಕಾರ ಆಗಲಿ, MLA ಅವ್ರಿಗೂ ನಾನೊಂದು ಗ್ರಾಮದ ದಿಬ್ಬೂರಹಳ್ಳಿ ಗ್ರಾಮದ ಪರವಾಗಿ MLA ಅವ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದಯಮಾಡಿ ನಮ್ಮ ಶಾಲೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಈ ಶಾಲೆ ಬೇಡಿಕೆಗಳಲ್ಲಿ ತಮ್ಮ ಪಾತ್ರ ಭಾಳ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಮ್ಮಿಂದ ನಮ್ಮ ಶಾಲೆಗೆ ಭಾಳ ತಮ್ಮ ಕಾಲಾವಧಿಯಲ್ಲಿ ಅನುಕೂಲ ಆಗಬೇಕು ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಶಾಲೆ ಬಗ್ಗೆ ಒಂದು ದಿವಸ ಬಂದು ವಿಸಿಟ್ ಕೊಟ್ಟು ಈ ಶಾಲೆ ಬಗ್ಗೆ ಸ್ವಲ್ಪ ನಿಮ್ಮಿಂದ ಸಹಾಯ ಆಗಬೇಕು ಅಂತೇಳಿ ನಾನು ಗ್ರಾಮಸ್ಥರ ಪರವಾಗಿ ನಾನು ತಮ್ಮಲ್ಲಿ DP ರಾಮಚಂದ್ರ ಅಂತೇಳಿ ಮಾಜಿ KLD ಅಧ್ಯಕ್ಷರು. ಈಗ ನಮ್ಮ ದಿಬ್ಬೂರಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಒಂದು ಆವರಣದಲ್ಲಿ ಈಗ ಈ ಮೂಲಭೂತ ಸೌಕರ್ಯಗಳ ಕೊರತೆ, ಈಗ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಒಂದು ಸಭೆಯನ್ನು ಕರೆದಿದ್ರು. ಈ ಸಭೆಯ ಅನುವಾಗಿ ನಾವು ಇಲ್ಲೆಲ್ಲ ಊರಿನ ಗ್ರಾಮಸ್ಥರು, SDMC ಎಲ್ಲ ಒಂದು ಸದಸ್ಯರು ಭಾಗವಹಿಸಿದ್ವಿ. ಈಗ ಮುಖ್ಯ ಶಿಕ್ಷಕರಾದಂಥವರು ಈಗ ನಮಗೆ ಕಾಂಪೌಂಡ್ ವ್ಯವಸ್ಥೆ ಕಡಿಮೆ ಇದೆ, ಹಾಗೂ ಶೌಚಾಲಯ ಮಕ್ಕಳಿಗೆ, ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ಲ, ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಒಳಗಡೆ ಈ ಆವರಣದಲ್ಲಿ ಧೂಳು ತುಂಬಿರ್ತಕ್ಕಂಥ ಒಂದು ವಾತಾವರಣ ಕಾಣಿಸ್ತಾ ಇದೆ. ಇದನ್ನೆಲ್ಲ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವರನ್ನ ಮನವಿ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಕೊಠಡಿಗಳ ಕೊರತೆ ಇತ್ತು. ಕೊಠಡಿಗಳ ಕೊರತೆ ಇದ್ದಾಗ ನಾನು ಮೊನ್ನೆ ಶಾಸಕರ ಬಳಿ ಒಂದು ಅಹವಾಲನ್ನು ಸಹ ಇಟ್ಟಿದ್ದೆ. ಅದೇ ರೀತಿಯಾಗಿ ಶಾಸಕರು ಒಂದು ನಿಧಿಯಿಂದ ನಮಗೆ ಒಂದು ನೂತನವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇನ್ನೂ 4 ಕೊಠಡಿಗಳ ಅವಶ್ಯಕತೆ ಇದೆ. ಈಗ ಇರ್ತಕ್ಕಂಥ ಹಳೆಯ ಕೊಠಡಿಗಳು ದುರಸ್ತಿ ಆಗಿದೆ. ಅದು ಮಕ್ಕಳು ಕೂತ್ಕೊಂಡ್ರೆ ಅದ್ರ ಮೇಲೆ ಬೀಳುವಂತ ಒಂದು ದುಸ್ಥಿತಿಯಲ್ಲಿ ಒಂದು ವಾತಾವರಣ ಇಲ್ಲಿ ಕಾಣ್ತಾ ಇದೆ. ಆದ್ರಿಂದ ಅವಶ್ಯಕತೆಯಾಗಿ ಅತ್ಯ ಜರೂರಾಗಿ 4 ಕೊಠಡಿಗಳು ಹಾಗೂ ಕಾಂಪೌಂಡ್ ನಿರ್ಮಾಣ, ಶೌಚಾಲಯ ನಿರ್ಮಾಣ. ಈ ದಿಬ್ಬೂರಹಳ್ಳಿ ಕೇಂದ್ರ ಸ್ಥಾನ, ಶಿಡ್ಲಘಟ್ಟ ಬಿಟ್ರೆ ದಿಬ್ಬೂರಹಳ್ಳಿನೇ ಕೇಂದ್ರ ಸ್ಥಾನ ಇದ್ದಂಗೆ. ಈ ಹಿರಿಯ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಜನ ಹುಡುಗರಿರೋದು ನಮ್ಮ ಹೋಬಳಿಯಲ್ಲಿ ಮೊಟ್ಟ ಮೊದಲು. ಈ ಒಂದು ಶಾಲೆಗೆ ನಮ್ಮ BO ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನ ಹರಿಸಿ ಇಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಯಲ್ಲಿ 180 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆ ಶಾಲೆಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಮತ್ತೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಮತ್ತೆ ಅಡುಗೆ ಕೋಣೆ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಎಲ್ಲ ಅಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ತಮ್ಮ ಗಮನಕ್ಕೆ ಏನಾದ್ರು ತಿಳಿಸಿದಾರಾ? ಏನು ವ್ಯವಸ್ಥೆ ಮಾಡಿದ್ದೀವಿ ಸರ್, ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ ಸರ್? ನಮ್ಮ ಗಮನಕ್ಕೆ ಮಕ್ಕಳ ಗ್ರಾಮ ಸಭೆ ಮಾಡುವಾಗ ಅರ್ಜಿ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ HM ಅವರು ಮತ್ತು ಟೀಚರ್ಸು. ಅದರ ಬಗ್ಗೆ ನಾವು ನಮ್ಮ ನರೇಗಾ ಕ್ರಿಯಾ ಯೋಜನೆಗೆ ಸೇರಿಸ್ಕೊಂಡಿದ್ದೀವಿ. ಶೌಚಾಲಯ ಮತ್ತು ಅಡುಗೆ ಕೋಣೆ ಪ್ಲಸ್ ಕಾಂಪೌಂಡ್ 3 ಸೇರಿಸ್ಕೊಂಡಿದ್ದೀವಿ. ಅದರಲ್ಲಿ 2 ಅಪ್ರೂವಲ್ ಆಗಿ ಬಂದಿದ್ದಾವೆ. ಯಾವುದು ಶೌಚಾಲಯ, ಹೆಣ್ಣು ಮಕ್ಳಿಗೊಂದು ಗಂಡು ಮಕ್ಳಿಗೊಂದು ಶೌಚಾಲಯ ಮತ್ತು ಅಡುಗೆ ಕೋಣೆ. ಅದಕ್ಕೆ ವರ್ಕ್ ಕೋಡ್ ಸಹ ನಮ್ಮ ನರೇಗಾ ಯೋಜನೆಯಲ್ಲಿ ವರ್ಕ್ ಕೋಡ್ ಸಹ ತೆಗೆದುಕೊಟ್ಟಿದ್ದೀವಿ. ಇನ್ನು ಅದನ್ನು ಅಲ್ಲಿ ಇವರು ವೆಂಡರ್ಸ್ ಇದನ್ನು ಕಾಮಗಾರಿನ ಪ್ರಾರಂಭಿಸಬೇಕು.
ಇನ್ನೊಂದು ಕಾಂಪೌಂಡನ್ನು ಈಗ ಆಕ್ಷನ್ ಪ್ಲಾನಲ್ಲಿ ಸೇರಿಸಿದ್ವಿ. ಅದು ಅಪ್ರೂವಲ್ ಆಗಿ ಬಂದ ತಕ್ಷಣವೇ ನಾವು ಆ ಕಾಮಗಾರಿಯನ್ನು ಪ್ರಾರಂಭಿಸೋದಕ್ಕೆ ಅವ್ರಿಗೆ ನಾವು ಕಾಮಗಾರಿ ಆದೇಶನ ಕೊಡ್ತೀವಿ ಸರ್. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.